ಗೈಸ್, ಇವತ್ತು ಷಷ್ಠಿ ಹಬ್ಬ. ನಾವು ಸಲ ನೆಲದಲ್ಲಿ ಊಟ ಮಾಡ್ತೀವಿ. ಕಿಚಡಿ ರೈಸು ಇವತ್ತು ಹಬ್ಬ ಇದೆ. ಕಿಚಡಿ ಎಲ್ಲ ತರಕಾರಿನೂ ಹಾಕಿ ಅಡುಗೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಣೆ ಮಾಡೋದು. ಮಾಡಿಬಿಟ್ಟು ಯಾರಾದರೂ ಅರ್ಕೆ ಹೊತ್ಕೊಂಡಿದ್ರೆ ಅವರು ನೆಲದಲ್ಲಿ ಊಟ ಮಾಡ್ತಾರೆ. ಇನ್ನು ಕೆಲವರು ಅರ್ಕೆ ಹೊತ್ಕೊಂಡಿಲ್ಲ ಅಂದರೆ ಪ್ಲೇಟು ತಟ್ಟೆಲಿ ಊಟ ಮಾಡ್ತಾರೆ. ನಮ್ಮದು ಅರ್ಕೆ ಅಂತ ಅಲ್ಲ, ಪ್ರತಿ ವರ್ಷ ಇದು ವರ್ಷಕ್ಕೆ ಒಂದೇ ಸಲ ಬರೋದು ಈ ಥರ ಹಬ್ಬ. ಎಲ್ಲ ತರಕಾರಿನೂ ಹಾಕಿ ಅಡುಗೆ ಮಾಡಿ ಊಟ ಮಾಡೋದು. ಈ ಹಬ್ಬ ತರಕಾರಿಗಳ ರಾಜ ಅಂತ ಅಂತಾರೆ ಈ ಹಬ್ಬಕ್ಕೆ. ಸೊ ಅದಕ್ಕೋಸ್ಕರ ಇವತ್ತು ಪೂಜೆ ಎಲ್ಲ ಮಾಡಿಕೊಂಡು ಊಟ ಮಾಡ್ತಾ ಇದ್ವಿ. ಆಮೇಲೆ ಇನ್ನೊಂದು, ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಸೆಕೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ. ನಾವು ಮದುವೆ ಆಗಿ 2 ವರ್ಷ ಆಯಿತು. ದಿನಗಳು ಕಳೆದಿದ್ದೇ ಗೊತ್ತಾಗಲಿಲ್ಲ. ಸೊ ಎಲ್ರಿಗೂ ಷಷ್ಠಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಊಟ ಮಾಡಿ ಚೆನ್ನಾಗಿರಿ. ಆಮೇಲೆ ಇನ್ನೊಂದು, ಇದು ವ್ರತ ಮಾಡೋದು ಯಾಕೆ ಅಂತ ಅಂದರೆ, ಮೈಯಲ್ಲಿ ಏನಾದರೂ ನಿಮಗೆ ಬಾಡಿಯಲ್ಲಿ ಇಚ್ಚಿಂಗು ಅಥವಾ ಏನಾದರೂ ನೆರುಳ್ಳೆ ಅಂತಾರಲ್ಲ, ಆ ಥರದ್ದೆಲ್ಲ ಇದ್ದರೆ ಹೋಗ್ಲಿ ಅಂತ ಅಂದ್ಬಿಟ್ಟು ವ್ರತ ಮಾಡೋದು, ನೆಲದಲ್ಲಿ ಊಟ ಮಾಡೋದು. ಅದು ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಣೆ ಆಗಿ ಅದನ್ನೆಲ್ಲ ವಾಸಿ ಮಾಡುತ್ತೆ ಅನ್ನೋ ಒಂದು ಪ್ರತೀತಿ. ಸೊ ನಿಮ್ಗೇನಾದರೂ ಅದಿದ್ದರೆ ನೀವು ಕೂಡ ಮಾಡಿಕೊಂಡು ಅರ್ಕೆ ಮಾಡಿಕೊಂಡು ಈ ಥರ ಊಟ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಬನ್ನಿ ಊಟ ಮಾಡೋಣ ನಮ್ಮ ಮನೆಗೆ. ಮುಖ ತೋರಿಸು ಸಚಿನ. ನಾನು ನೋಡಿದಾರೆ ಬಿಡ್ರಮ್ಮ.